ಜಗದ್ರಕ್ಷಕ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಎಲ್ಲ ಬಿಗ್ ಜೆ ಟಿ ವಾಹಿನಿಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕ ತಂದೆಯಾಗಿರುವಂಥ ದೇವರೇ, ಮತ್ತೊಂದು ಆವರ್ತಿ ನಿನ್ನ ಮಗನಾಗಿರುವಂಥ ನನ್ನನ್ನು ನಿನ್ನ ಸೇವೆಗಾಗಿ ಆಯ್ದುಕೊಂಡಿದ್ದ ಸ್ತೋತ್ರ. ಕೊಟ್ಟಿರುವಂಥ ನಿನ್ನ ಜ್ಞಾನಕ್ಕಾಗಿ ಸ್ತೋತ್ರ. ಈಗ 4 ಸಂದೇಶ ನೀನು ಕೊಟ್ಟಿದ್ದ ಸ್ತೋತ್ರ. ಈ ಸಂದೇಶ ಕೊಡಲಿಕ್ಕೆ ಕೃಪೆ ಕೊಡು, ನಿನ್ನ ಬಲ ಕೊಡು, ನಿನ್ನ ಶಕ್ತಿ ಕೊಡು, ನಿನ್ನ ತ್ರಾಣ ಕೊಡು. ನೀನೇ ನನ್ನ ಮುಖಾಂತರ ಮಾತನಾಡಿ ಮಹಿಮೆ ಹೊಂದಬೇಕೆಂದು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿದ ಯೇಸು ರಾಜ, ಘನತೆ ಮಹಿಮೆ ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ನಿನ್ನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವಹುಳ ತಂದೆಯೇ, ಆಮೇನ್. ಈ ಒಂದು ಸಂದೇಶ ಕೊಡಲಿಕ್ಕೆ ಆತ್ಮನ ಅಭಿಷೇಕ ಮಾಡಿರುವಂಥ ಜಗದ್ರಕ್ಷಕ ಯೇಸು ಕ್ರಿಸ್ತನಿಗೂ ಇದಕ್ಕೆ ಯಥಾರ್ಥವಾಗಿರುವಂಥ ಪ್ರೋತ್ಸಾಹ ಮಾಡಿರುವಂಥ ನಮ್ಮ ಸಹೋದರರು, ನಮ್ಮ ಮೆಥೋಡಿಸ್ಟ್ ಚರ್ಚ್ ಮೂಡಲ್ಗಿ ಸಭೆ ಹಿರಿಯರು ಆದಂಥ ಸುಭಾಸ್ ಎಮ್ಮನಪ್ಪ ಸನ್ನಕ್ಕಿ, ಅವರ ಧರ್ಮಪತ್ನಿ ಮಕ್ಕಳು ಮತ್ತು ಅವರ ಅಣ್ಣನ ಕುಟುಂಬ ವರ್ಗ, ಇವರೆಲ್ಲರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅವರ ಕುಟುಂಬ ವರ್ಗ, ಅವರ ಉದ್ಯೋಗ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮತ್ತು ಪಾರಮಾರ್ಥಿಕವಾಗಿ ದೇವರು ಅವರನ್ನು ಆಶೀರ್ವಾದ ಮಾಡಲೆಂದು ನನ್ನ ಅನುದಿನದ ಪ್ರಾರ್ಥನೆ ಆಗಿದೆ. ಇವತ್ತು ದೇವರ ಆತ್ಮನು ನಮ್ಮ ಜೊತೆಗೆ ಮಾತನಾಡುವಂಥ ವಿಷಯ ಸ್ವತಂತ್ರರು ಯಾರು ಎಂಬುದಾಗಿ, ಅಥವಾ ಲೋಕದಲ್ಲಿ ಸ್ವತಂತ್ರರು ಯಾರಿದ್ದಾರೆ ಎಂಬುದಾಗಿ ಆಲೋಚನೆ ಮಾಡುವಂಥ ಸಂಗತಿಯೇ ಇವತ್ತಿನ ಒಂದು ಪ್ರಸ್ತಾಪವಾಗಿದೆ. ಭಾರತೀಯರಾದ ನಾವು ಸ್ವತಂತ್ರರೇ. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 80 ವರ್ಷಗಳು ಕಳೆದರೂ ಕೂಡ ನಾವು ಇನ್ನೂ ವಿದೇಶಿ ವ್ಯಾಮೋಹ, ವಿದೇಶಿ ಕಂಪನಿಗಳ ಮೇಲಿರುವಂಥ ಪ್ರೀತಿ, ವಿದೇಶಿ ವಸ್ತುಗಳ ಮೇಲಿರುವಂಥ ಅಭಿಮಾನ, ವಿದೇಶಿಗರನ್ನು ನೋಡುವಂಥ ರೀತಿ ನೀತಿಗಳನ್ನು ನೋಡುವಾಗ ದುಃಖವಾಗುತ್ತದೆ ಪ್ರಿಯರೇ. ಅದಕ್ಕಾಗಿ ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಲಾಲಾ ಲಜಪತ್ ರಾಯ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಈ ರೀತಿಯಾಗಿ ಭಗತ್ ಸಿಂಗ್, ಅನೇಕ ದೇಶಭಕ್ತರು ನಮಗೆ ಸ್ವಾತಂತ್ರ್ಯ ಕೊಡುವುದಕ್ಕೆ ಹೋರಾಡಿದರು, ತಮ್ಮ ಪ್ರಾಣವನ್ನೇ ದಾನ ಮಾಡಿದರು. ಆದರೂ ಕೂಡ ನಾವು ಸ್ವತಂತ್ರರೆಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥ ಪ್ರಮೇಯ ಬಂದಿದೆ. ಮಹಾತ್ಮ ಗಾಂಧಿ ತಮ್ಮ ಜೀವಿತದಲ್ಲಿ ಹೇಳಿದರು, ಯಾವಾಗ ಭಾರತ ದೇಶದಲ್ಲಿ ಮಧ್ಯರಾತ್ರಿ ಒಬ್ಬ ಹೆಣ್ಣು ಮಗಳು ನಿರ್ಭಯವಾಗಿ ನಡೆಯುತ್ತಾಳೋ ಆಗ ನಮ್ಮ ದೇಶ ಸ್ವತಂತ್ರ ಎಂಬುದಾಗಿ. ಈಗಿನ ಆಗು ಹೋಗುಗಳನ್ನು ನೋಡುವಾಗ, ಕಾಲಮಾನಗಳು ದಿನಗಳು ನೋಡುವಾಗ, ರಾತ್ರಿಯೆಲ್ಲ ಹಗಲೇ ಮಧ್ಯಾಹ್ನ 12 ಗಂಟೆಗೆ ಒಬ್ಬ ಹೆಣ್ಣು ಮಗಳು ನಿರ್ಭಯವಾಗಿ ನಡೆಯುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ ಪ್ರಿಯರೇ. ನಾವು ಭಾರತೀಯರು ಸ್ವತಂತ್ರರೇ? ಪ್ರಶ್ನೆ ಮಾಡಿಕೊಳ್ಳಬೇಕು. ಒಬ್ಬಳೆ ಹೆಣ್ಣು ಮಗಳು ಸಿಕ್ಕಾಗ ಏನೇನಾಗ್ತಿದೆ ಅಂತ ಟಿ ವಿಯಲ್ಲಿ ನೋಡ್ತೀರಿ. ನಾವು ಸ್ವತಂತ್ರ ಅಲ್ವೇ ಅಲ್ಲ ಪ್ರಿಯರೇ. ಅದೇ ರೀತಿಯಾಗಿ ಮೋಶೆ, ಆರೋನರು ಕೂಡ ನಮ್ಮನ್ನು, ನಮ್ಮ ಆದಿ ತಂದೆ ತಾಯಿ ಇಸ್ರಾಯೇಲರನ್ನು ಸ್ವತಂತ್ರ ಮಾಡಬೇಕೆಂದು ಫರೋನ ಜೊತೆಗೆ ಹೋರಾಡಿದರು, ಬಡಿದಾಡಿದರು, ಅದ್ಭುತಗಳನ್ನು ಮಾಡಿದರು. ಅವರನ್ನು ಕರೆಕೊಂಡು ಅರಣ್ಯದಲ್ಲಿ 40 ವರ್ಷ ನಡೆಸಿದರು. ಮತ್ತೆ ಅವರು ಏನಾದರೂ ಎಂಬುದು ನೋಡುವಾಗ ಅವರು ಕೂಡ ಸ್ವತಂತ್ರರೆಂಬುದಾಗಿ ಪ್ರಶ್ನೆ ಮಾಡಿಕೊಳ್ಳುವಂಥ ಪ್ರಮೇಯ ಬಂದಿತ್ತು. ನಾವೆಲ್ಲ ಹೇಳಿಕೊಳ್ತೇವೆ ಸ್ವತಂತ್ರರು ಎಂಬುದಾಗಿ, ಆದರೆ ಸ್ವತಂತ್ರದ ಫಲಗಳು ನಮ್ಮಲ್ಲಿಲ್ಲ. ಈ ಹೊತ್ತಿನ ದಿನ ಹಾಗಾದರೆ ಸ್ವತಂತ್ರರು ಯಾರು? ಆಲೋಚನೆ ಮಾಡಬೇಕು. ಈ ಸ್ವತಂತ್ರತೆಯ ಬಗ್ಗೆ, ಸ್ವತಂತ್ರರು ಯಾರು ಅನ್ನುವಂಥ ವಿಷಯದ ಬಗ್ಗೆ ಅವಲೋಕನ ಮಾಡುವಾಗ ಕೆಲವು ವಿಷಯಗಳನ್ನು ದೇವರ ಆತ್ಮನ ಕೊಟ್ಟಿದ್ದಾನೆ. ಅವನು ಒಂದೊಂದಾಗಿ ನಾವು ಧ್ಯಾನ ಮಾಡೋಣ. ಮೊದಲನೇದಾಗಿ ಈ ಸ್ವತಂತ್ರತೆ ಬಗ್ಗೆ ನಾವು ಆಲೋಚನೆ ಮಾಡಿಕೊಳ್ಳೋಣ. ಏನೆಂಬುದಾಗಿ ನೋಡುವಾಗ, ಈ ಸ್ವಾತಂತ್ರ್ಯ ಎಂದರೆ ಏನು? ಸ್ವಾತಂತ್ರ್ಯ ಅಂದರೆ ಕನ್ನಡದಲ್ಲಿ ಹೇಳ್ತದೆ ಸತ್ಯವಂತರು ಅಥವಾ ನಿಜ ಹೇಳುವವರಿಗೆ ಸ್ವತಂತ್ರ ಎಂಬುದಾಗಿ ಹೇಳ್ತಾರೆ. ಆದರೆ ಸತ್ಯವೇದ ಏನು ಹೇಳ್ತದೆ ಎಂದು ನೋಡುವಾಗ, ಯಥಾರ್ಥವಂತರು ದೇಶದಲ್ಲಿ ಸ್ವತಂತ್ರರಾಗಿದ್ದಾರೆ. ಜ್ಞಾನೋಕ್ತಿ 2:21 ಬರೆಯಲ್ಪಟ್ಟಿದೆ. ಹೇಗೆಂದರೆ, ಯಾರು ಯಥಾರ್ಥವಾಗಿ ದೇವರನ್ನು ಬೇಡಿಕೊಳ್ಳುತ್ತಾರೋ ಅವರ ಒಂದು ಬೇಡಿಕೆಗೆ ದೇವರು ಸ್ವತಂತ್ರವನ್ನು ಕೊಡುತ್ತಾನೆ.
145ನೇ ಕೀರ್ತನೆ 18ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಆತನ ಹೆಸರಿನಲ್ಲಿ ಪ್ರಾರ್ಥಿಸುವೊಳಗೆ ಸಮುವೇಲನು ಮೋಶೆ ಆರೋನರು ಪ್ರಾರ್ಥಿಸಿಕೊಂಡಾಗ ದೇವರು ಅವರೊಟ್ಟಿಗೆ ಮೇಘ ಸ್ತಂಭದಲ್ಲೆದ್ದು ಮಾತಾಡಿದನು. ಕಾರಣ ಅವರು ಆತನ ವಿಧಿ ನಿಯಮಗಳನ್ನು ಕೈಕೊಂಡವರು ಮತ್ತು ಯಥಾರ್ಥರಾಗಿದ್ದರು. ಮೊದಲನೇದಾಗಿ ಯಥಾರ್ಥರು ದೇವಸ್ಥದಲ್ಲಿ ಸ್ವತಂತ್ರರಾಗಿರುವುದಾಗಿ ಈ ಸ್ವಾತಂತ್ರ್ಯದ ಅರ್ಥವಾಗಿದೆ. ಮಾತ್ರವಲ್ಲದೆ ಯಥಾರ್ಥರಿಗೆ ದೇವರ ದಯೆ ದೊರೆಯುತ್ತದೆ, ಯಥಾರ್ಥರಿಗೆ ದೇವರ ಸ್ನೇಹ ದೊರೆಯುತ್ತದೆ, ಯಥಾರ್ಥರ ಮಾರ್ಗ ರಾಜ ಮಾರ್ಗ ಎಂಬುದಾಗಿ ಅದೇ ಜ್ಞಾನೋಕ್ತಿ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಸಮಯದ ಅಭಾವದಿಂದ ರೆಫರೆನ್ಸ್ ಹೇಳಲಿಕ್ಕೆ ಆಗುವುದಿಲ್ಲ. ತೀತ 2:7 ಬರೆಯಲ್ಪಟ್ಟಿದೆ, ಸಂದೇಶ ಕೊಡುವವರು ಕೂಡ ಯಥಾರ್ಥವಾಗಿ ಸಂದೇಶ ಕೊಟ್ಟರೆ ಅವರನ್ನು ಎದುರಿಸುವವರು ನಾಚಿಕೆ ಪಡ್ತಾರೆ ಎಂಬುದಾಗಿ. ಸಂದೇಶದಲ್ಲಿ ನೈಜತೆ ಇರಬೇಕು, ಯಥಾರ್ಥತೆ ಇರಬೇಕು, ಸತ್ಯ ಸಂಗತಿ ಇರಬೇಕು. ಕಲ್ಪನಾ ಕಥೆಗಳಿರಬಾರ್ದು, ಅಜ್ಜನ ಕಥೆಗಳಿರಬಾರದು, ಅಥವಾ ತೀಟೆ ಕಿವಿಯವರು ಕೇಳುವಂಥ ರೀತಿಯ ಸಂದೇಶಗಳು ಇರಬಾರದು. ಅದಕ್ಕಾಗಿ ಪೌಲನು ಹೇಳ್ತಾನೆ, ಗದರಿಸು, ಎಚ್ಚರಿಸು, ಖಂಡಿಸು ಎಂಬುದಾಗಿ. ಅದಕ್ಕಾಗಿ ಇವತ್ತಿನ ದಿನ ನಾವು ಸ್ವತಂತ್ರರೇ ಎಂಬುದಾಗಿ ನೋಡುವಾಗ ಎಷ್ಟು ಮಾತ್ರಕ್ಕೂ ಸ್ವತಂತ್ರರಲ್ಲ ಪ್ರಿಯರೇ. ಯಾಕೆಂದರೆ ನಾವು ಪಾಪಕ್ಕೆ ದಾಸರಾಗಿದ್ದೇವೆ, ಸ್ವ ಇಚ್ಛೆಗಳಿಗೆ ದಾಸರಾಗಿದ್ದೇವೆ. ಮಾತ್ರವಲ್ಲದೆ ನಮ್ಮ ಮನಸ್ಸಿನ ಆಲೋಚನೆಗಳಿಗೆ ದಾಸರಾಗಿದ್ದೇವೆ ಮತ್ತು ಶರೀರದ ಆಶೆಗಳಿಗೆ ದಾಸರಾಗಿದ್ದೇವೆ. ಇವೆಲ್ಲವುಗಳನ್ನು ದಾಸರಾಗಿ ಅನುಭವಿಸ್ತಿರುವಂಥ ನಾವುಗಳು ಯೇಸು ಕ್ರಿಸ್ತನಿಗೆ ಹೇಗೆ ಸ್ವತಂತ್ರರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯ? ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಿಜವಾಗಿ ಸ್ವತಂತ್ರರು ಯಾರು ಎಂದರೆ ಯಾರು ಯೇಸು ಕ್ರಿಸ್ತನಿಂದ ಬಿಡುಗಡೆ ಹೊಂದಿದ್ದಾರೋ ಅವರೇ ನಿಜವಾದ ಸ್ವತಂತ್ರರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೋಹಾನ 8:36 ಬರೆಯಲ್ಪಟ್ಟಿದೆ. ಈಗ ಯೇಸು ಕ್ರಿಸ್ತನು ಸ್ವತಂತ್ರ ಕೊಟ್ಟಿರುವಂಥ ಉದ್ದೇಶಗಳನ್ನ ಆಲೋಚನೆ ಮಾಡೋಣ. ಏನೆಂಬುದಾಗಿ ನೋಡುವಾಗ ನಾವು ಕೆಲವು ವಚನಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ ಯೇಸು ಕ್ರಿಸ್ತ ನಮಗೆ ಸ್ವಾತಂತ್ರ್ಯ ಯಾಕೆ ಕೊಟ್ಟ, ನಮಗೆ ಬಿಡುಗಡೆ ಯಾಕೆ ಕೊಟ್ಟ ಎಂಬುದನ್ನು ನೋಡುವಾಗ ಮೊದಲನೇದಾಗಿ ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲುವುದಕ್ಕೆ ಬಿಡುಗಡೆ ಕೊಟ್ಟ. ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ನಾವು ದುರುಪಯೋಗ ಮಾಡಿಕೊಳ್ಳಬಾರದು. ಗಲಾತ್ಯ 5:1 ಬರೆಯಲ್ಪಟ್ಟಿದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರುವುದಕ್ಕೆ ಬಿಡಿಸಿದ್ದು ಸ್ಥಿರವಾಗಿ ಅದರಲ್ಲಿ ನಿಲ್ಲುವುದಕ್ಕೆ, ತಿರುಗಿ ದಾಸತ್ವ ನಗವನ್ನುದಲ್ಲಿ ನಿಲ್ಲಬಾರದೆಂಬುದಾಗಿ. ಆ ಹೊತ್ತಿನದನ್ನು ಏನಾಯಿತು? ಸುಮಾರು 20-25 ಲಕ್ಷ ಇಸ್ರಾಯೇಲರು ದಾಸತ್ವದ ಐಗುಪ್ತ ದೇಶದಿಂದ ಹಾಲು ಜೇನು ಹರಿಯುವಂಥ ಕಾನಾನ್ ದೇಶಕ್ಕೆ ಪ್ರಯಾಣ ಬೆಳೆಸುವಾಗ, ದೇವರು ಬಿಡುಗಡೆ ಮಾಡುವಾಗ ಅವರು ಮತ್ತೆ ಐಗುಪ್ತ ದೇಶದ ಆಹಾರ ನೆನೆಸಿ ಗುಣಗುಟ್ಟಿದ್ರು ಎಂಬುದಾಗಿ ಅರಣ್ಯಕಾಂಡ 4-9 ವಚನದಲ್ಲಿ ಬರೆಯಲ್ಪಟ್ಟಿದೆ. ತಿನ್ನುವುದಕ್ಕಾಗಿ ಸ್ವಾತಂತ್ರ್ಯದ ಒಂದು ಮರ್ಮ ಅರ್ಥಕೊಳ್ಳಲಿಲ್ಲ, ಅದರ ಒಂದು ಗಾಂಭೀರ್ಯ ಅರ್ಥಕೊಳ್ಳಲಿಲ್ಲ, ಅದರ ಮಹಿಮೆ ಅರ್ಥ ಮಾಡಿಕೊಳ್ಳಲಿಲ್ಲ. ಕೇವಲ ಊಟಕ್ಕಾಗಿ ದೇವರನ್ನು ಗುಣಗುಟ್ಟಿದ್ರು ಎಂದಾಗ ನೋಡುತ್ತೇವೆ. ಆದರೆ ದೇವರು 1 ದಿನ ಅಲ್ಲ, 2 ದಿನ ಅಲ್ಲ, 25 ದಿನ ಅವರಿಗೆ ದಿನಾಲು ಮಾಂಸ ಕೊಟ್ಟ. ಅವರಿಗೆ ಮೂಗಿನಲ್ಲಿ ಕೂಡ ಅದೇ ವಾಕರಿಕೆ ಬಂದಿತ್ತು. ಸ್ವಾತಂತ್ರ್ಯ ಕಳೆದುಕೊಂಡರು ಪ್ರಿಯರೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ರೋಮಾಯ 14:13 ಬರೆಯಲ್ಪಟ್ಟಿದೆ, ತಿನ್ನುವುದು ಕುಡಿಯುವುದು ದೇವರ ರಾಜ್ಯವಲ್ಲ, ನೀತಿಯು ಸಮಾಧಾನವು ಪವಿತ್ರಾತ್ಮನಿಂದ ಉಂಟಾಗುವ ಆನಂದವು ದೇವರ ರಾಜ್ಯವಾಗಿದೆ. ಅದಕ್ಕಾಗಿ ನಾವು ದೇವರ ಮಕ್ಕಳಾಗಿರುವಂಥ ನಾವುಗಳು ಈ ಹೊತ್ತಿನ ದಿನ ಸ್ವಾತಂತ್ರ್ಯ ಕೊಡಲಿಕ್ಕೆ ತ್ಯಾಗವಾಗಿ ತನ್ನ ಶರೀರವನ್ನೇ ಸಮರ್ಪಣೆ ಮಾಡಿರುವಂಥ ಯೇಸು ಕ್ರಿಸ್ತನನ್ನು, ತದ ರೀತಿಯಲ್ಲಿ ಆತನ ಭಕ್ತರಾಗಿ ನಮಗೆ ಮಾಡಿರುವಂಥ ಮಾರ್ಗವನ್ನು ನಾವು ಆಲೋಚನೆ ಮಾಡುತ್ತಾ ಜೀವನ ಮಾಡುವಾಗ ತಿರುಗಿ ದಾಸತ್ವದಲ್ಲಿ ಸೇರುವಂಥ ಪ್ರಮೇಯ ಬರುವುದಿಲ್ಲ. ನಾವು ದೇವರು ಕೊಟ್ಟಿರುವಂಥ ಸ್ವಾತಂತ್ರ್ಯ ನಿಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಎರಡನೇ ಸಂಗತಿ, ನಿಮ್ಮ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಬಳಸಬೇಡಿರಿ. ಗಲಾತ್ಯ 5:13 ಬರೆಯಲ್ಪಟ್ಟಿದೆ, ಸಹೋದರರೇ, ನೀವು ಸ್ವತಂತ್ರದಲ್ಲಿರಬೇಕೆಂದು ದೇವರು ನಿಮ್ಮನ್ನು ಕರೆದನು, ಆದರೆ ನಿಮಗಿರುವ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕಾಗಿ ಬೆಳೆಸದೆ ಪ್ರೀತಿಯಿಂದ ಒಬ್ಬರಿಗೊಬ್ಬರು ಸೇವೆ ಮಾಡಬೇಕು. ಇವತ್ತಿನ ದಿನ ನಮಗೆ ಸ್ವಾತಂತ್ರ್ಯ ಕೊಟ್ಟ, ಒಂದು ಅಧಿಕಾರ ಕೊಟ್ಟಂದರೆ ಅದನ್ನು ದುರುಪಯೋಗ ಮಾಡಿಕೊಳ್ಳಬಾರದು. ಶರೀರಾಧೀನ ಸ್ವಭಾವಕ್ಕೆ ಅದನ್ನು ಉಪಯೋಗಿಸಿಕೊಳ್ಳಬಾರದು. ಮತ್ತೊಬ್ಬರಿಗೆ ತೊಂದರೆ ಮಾಡುವಂಥ ವಿಷಯ ನಮ್ಮಿಂದ ನಡೆಯಬಾರದು. ಯಾಕೆಂದರೆ ಶರೀರ
ಭಾವಕ್ಕೆ ಅಭಿಲಾಷಿಸುವಂಥದ್ದು ಆತ್ಮನಿಗೆ ವಿರುದ್ಧವಾಗಿದೆ. ಗಲಾತ್ಯ 5:13 ಬರೆಯಲ್ಪಟ್ಟಿದೆ. ಶರೀರ ವಿಷಯವಾದಂಥ ಅಭಿಲಾಷೆಗಳಿಗೆ ನಾವು ಒಳಗಾದರೆ ಪವಿತ್ರಾತ್ಮಗೆ ವಿರುದ್ಧವಾಗ್ತೇವೆ, ಆವಾಗ ಸ್ವಾತಂತ್ರ್ಯ ಬಿದ್ದು ಹೋಗುತ್ತದೆ. ಅದಕ್ಕಾಗಿ ಶರೀರದ ಮೇಲೆ ಮನಸ್ಸಿಡುವಂಥದ್ದು ಅಥವಾ ಶರೀರ ಭಾವದ ಮೇಲೆ ಮನಸ್ಸಿಡುವಂಥದ್ದು ಮರಣವಾಗಿದೆ. ಅದೇ ರೀತಿಯಾಗಿ ದೇವರಾತ್ಮನ ಮೇಲೆ, ಪವಿತ್ರಾತ್ಮನ ಮೇಲೆ ಮನಸ್ಸಿಡುವಂಥದ್ದು ಜೀವವಾಗಿದೆ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳುತ್ತದೆ. ರೋಮಾಯ 8:6 ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಇವತ್ತಿನ ದಿನ ಆಲೋಚನೆ ಮಾಡಿರಿ. ಧೀರನಾಗಿರುವಂಥ ಸಂಶೋನ, ವೀರನಾಗಿರುವಂಥ ದಾವಿದನ್ನು ನೋಡ್ರಿ. ಎಷ್ಟೋ ಶೂರರಾಗಿದ್ದರು, ಎಷ್ಟೋ ಯುದ್ಧ ಜಯಿಸಿದರು, ಎಂಥದ್ದು ಅದ್ಭುತಗಳನ್ನು ಮಾಡಿದರು. ಶರೀರದ ಆಸೆ ಒಂದೇ ಎಂದಿರಲಿ, ಅವರು ಬಿದ್ದು ಹೋದರು ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿನ ನಾವು ಬೆಳೆದಂತೆ ಎಚ್ಚರವಾಗಿರೋಣ. ಅದೇ ರೀತಿಯಾಗಿ ಮೂರನೇದಾಗಿ ನೋಡುವಾಗ ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದು ಯಾವುದಕ್ಕೆಂದರೆ ಕೆಟ್ಟತನವನ್ನು ಮರೆಮಾಚುವುದಕ್ಕೆ ದೇವರು ನಮಗೆ ಸ್ವಾತಂತ್ರ್ಯ ಕೊಡಲಿಲ್ಲ. 1 ಪೇತ್ರ 2:16 ಬರೆಯಲ್ಪಟ್ಟಿದೆ. ದೇವರು ನಮ್ಮನ್ನು ಸ್ವತಂತ್ರರಾಗಿ ಮಾಡಿರುವಂಥ ವಿಷಯ ಕೆಟ್ಟತನ ಮರೆಮಾಚುವುದಕ್ಕಲ್ಲ, ಬದಲಾಗಿ ಸತ್ಯವನ್ನೇ ಪ್ರಬೋಧನೆ ಮಾಡಿ ಸತ್ಯದಲ್ಲಿ ಇತರ ಜನರನ್ನು ನಡೆಸಬೇಕೆಂಬ ಆಲೋಚನೆಯಿಂದ ದೇವರು ನಮಗೆ ಸ್ವತಂತ್ರನಾಗಿ ಮಾಡಿದನು. ಅದಕ್ಕಾಗಿ ಇವತ್ತಿನ ದಿನ ಸ್ವಾತಂತ್ರ್ಯದಲ್ಲಿ ನಡೆದುಕೊಳ್ಳಿರಿ, ಆದರೆ ಕೆಟ್ಟತನ ಮರೆಮಾಚುವುದಕ್ಕೆ ನಿಮ್ಮ ಸ್ವಾತಂತ್ರ್ಯವನ್ನು ಉಪಯೋಗಿಸಿಕೊಳ್ಳಬೇಡಿರಿ. ಯಾಕೆಂದರೆ ಒಳ್ಳೆಯದನ್ನು ಮಾಡಬೇಕೆಂಬುದು ನಮಗೆ ಗೊತ್ತಿದ್ದು ಅದನ್ನು ಮಾಡದೇ ಇರುವವನು ಏನಾಗಿದೆ ನಮಗೆ ನೋಡುವಾಗ ಪಾಪಕ್ಕೆ ಒಳಗಾಗಿದ್ದಾನೆ. ಯಾಕೋಬ 4:17 ಬರೆಯಲ್ಪಟ್ಟಿದೆ. ಇದು ಒಳ್ಳೆಯದೆಂಬುದು ನಮಗೆ ಗೊತ್ತಿದೆ, ಅದನ್ನು ಮಾಡದೇ ಇರುವವನು ಪಾಪಕ್ಕೆ ಒಳಗಾದರೆ ಪಾಪಕ್ಕೆ ದಾಸನಾದರೆ ಅವನು ಸ್ವತಂತ್ರನು ಹೇಗೆ ಪ್ರಿಯರೇ? ಅದಕ್ಕಾಗಿ ನಿಮ್ಮ ಸ್ವಾತಂತ್ರ್ಯವನ್ನು, ಕೆಟ್ಟತನವನ್ನು ಮರೆಮಾಚುವುದಕ್ಕೆ ನೀವೇನು ಮಾಡಬೇಡ್ರಿ, ಆಸ್ಪದ ಮಾಡಿಕೊಳ್ಳಬೇಡ್ರಿ, ಉಪಯೋಗಿಸಿಕೊಳ್ಳಬೇಡಿರಿ. ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನಿಗೆ ದೇವರ ಕರುಣೆ ದೊರೆಯುವುದೆಂದು ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 13ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಪ್ರೇರೆ, ಆಲೋಚನೆ ಮಾಡಿರಿ. ಕೆಟ್ಟತನ ಮುಚ್ಚಿಕೊಳ್ಳುವುದರಿಂದ ಅದು ನಮ್ಮನ್ನು ಸರ್ವನಾಶ ಮಾಡುತ್ತದೆ. ಕೆಟ್ಟತನ ನಮಗೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಕೆಟ್ಟತನ ನಮಗೆ ಭಯವನ್ನು ಉಂಟು ಮಾಡುತ್ತದೆ. ಆದರೆ ಸತ್ಯ, ಯಥಾರ್ಥತ್ವ ನಮಗೆ ಧೈರ್ಯ ಕೊಡುತ್ತದೆ, ಬೆಳಕನ್ನು ಕೊಡುತ್ತದೆ. ಯೇಸು ಕ್ರಿಸ್ತನ ಮಾತನಾಡಿಸುವಂಥ ಶಕ್ತಿಯನ್ನು ಕೊಡುವಂಥದ್ದಾಗಿದೆ. ಅದಕ್ಕಾಗಿ ಯೆಶಾಯನು ಹೇಳ್ತಾನೆ, ಅಯ್ಯೋ ಕೆಟ್ಟದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದನ್ನು ಬೋಧಿಸಿ, ಸತ್ಯವನ್ನು ಸುಳ್ಳೆಂದು, ಸುಳ್ಳನ್ನು ಸತ್ಯವೆಂದು ಸಾಧಿಸಿ, ಕತ್ತಲನ್ನು ಬೆಳಕೆಂದು, ಸಿಹಿಯನ್ನು ಕಹಿಯನ್ನು, ಕೈಯನ್ನು ಶಿಳಿಯೆಂದು ತೀರ್ಮಾನ ಮಾಡುವನು ಗತಿಯನ್ನು ಏನು ಹೇಳಲಿ ಎಂಬುದಾಗಿ. ಯಾರು ಒಳ್ಳೆಯದನ್ನು ಕೆಟ್ಟದೆಂಬುದಾಗಿ ಹೇಳ್ತಾರೋ, ಒಳ್ಳೆಯದನ್ನು ಕೆಟ್ಟದನ್ನು ಬೋಧಿಸ್ತಾರೋ ಅವರ ಗತಿಯನ್ನು ಏನು ಹೇಳಲಿ? ಬೆಳಕನ್ನು ಕತ್ತಲೆಂದು, ಕತ್ತಲನ್ನು ಬೆಳಕೆಂದು ಬೋಧಿಸುವವರ ಸ್ಥಿತಿಯನ್ನು ಏನು ಹೇಳಲಿ? ಕಹಿ ಸಿಹಿಯೆಂದು, ಸಿಹಿ ಕಹಿಯೆಂದು ತೀರ್ಮಾನಿಸುವವರ ಗತಿಯನ್ನು ಏನು ಹೇಳಿ ಎಂಬುದಾಗಿ ಹೇಳ್ತಾನೆ. ಅವರ ಗತಿ ಅಧೋಗತಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡ್ತದೆ. ಅದಕ್ಕಾಗಿ ಜ್ಞಾನೋಕ್ತಿ ಪುಸ್ತಕ 17:15 ಬರೆಯಲ್ಪಟ್ಟಿದೆ, ದುಷ್ಟನನ್ನು ಶಿಷ್ಟನೆಂದು, ಶಿಷ್ಟನನ್ನು ದುಷ್ಟ ನಿರ್ಣಯಿಸುವವರಿಬ್ಬರು ಪಾಪಕ್ಕೆ ದಾಸರಾಗಿದ್ದಾರೆ, ಕೆಟ್ಟವರಾಗಿದ್ದಾರೆ, ಅಥವಾ ಯೆಹೋವನಿಗೆ ಅಸಹ್ಯರಾಗಿದ್ದಾರೆ. ಈ ರೀತಿ ಸುಳ್ಳು ಬೋಧನೆ ಮಾಡುವಂಥವರು, ಸತ್ಯವನ್ನು ಬಿಟ್ಟು ಜೀವಿಸುವಂಥವರು, ಕತ್ತಲಲ್ಲಿರುವವರು, ಕಹಿಯಲ್ಲಿರುವವರು, ಒಳ್ಳೆಯವರಿಗೆ ಕೆಟ್ಟವರೆಂಬ ಅವನು ಹಣೆಪಟ್ಟ ಕಟ್ಟುವವರು, ಇವರೆಲ್ಲರೂ ಯೆಹೋವನಿಗೆ ಅಸಹ್ಯರು. ಯೆಹೋವನಿಗೆ ಅಸಹ್ಯರು ಯೆಹೋವನಿಗೆ ಸ್ವತಂತ್ರರಲ್ಲ, ಪಾಪಕ್ಕೆ ದಾಸರಾಗಿದ್ದಾರೆ. ಅದಕ್ಕಾಗಿ ಇವತ್ತಿನ ದಿನ ನಾವು ಮಾಡಬೇಕಾದದ್ದೇನು? ದೇವರು ನಮಗೆ ಕೊಟ್ಟಿರುವಂಥ ಸ್ವಾತಂತ್ರ್ಯವನ್ನು ಕೆಟ್ಟತನ ಮರೆಮಾಚುವುದಕ್ಕಾಗಿ ಕೊಟ್ಟಿಲ್ಲ. ಅದಕ್ಕಾಗಿ ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆಯತನದಿಂದ ಕೆಟ್ಟತನವನ್ನು ಸೋಲಿಸಿ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನದಲ್ಲಿ ಬರೆದಿರುವಂಥದ್ದನ್ನು ನಾವು ನೋಡುತ್ತೇವೆ. 4ನೇ ವಿಷಯ, ನಿಮಗೆ ಸ್ವಾತಂತ್ರ್ಯ ಕೊಟ್ಟದ್ದು ಮತ್ತೊಬ್ಬರಿಗೆ ವಿಘ್ನವಾಗುವುದಕ್ಕಲ್ಲ. 1 ಕೊರಿಂಥ 8:9. ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ, ಅಧಿಕಾರ ಕೊಟ್ಟಿದ್ದಾನೆ. ಈ ಸ್ವಾತಂತ್ರ್ಯ, ಅಧಿಕಾರ ಇನ್ನೊಬ್ಬರಿಗೆ ವಿಘ್ನವಾಗುವುದಕ್ಕಲ್ಲ,
ಬದಲಾಗಿ ಮತ್ತೊಬ್ಬರ ಭಕ್ತಿಯನ್ನು ನಾವು ವೃದ್ಧಿ ಮಾಡಬೇಕು, ಒಬ್ಬರನ್ನೊಬ್ಬರು ಸಂತೋಷಬೇಕೆಂಬುದಾಗಿ ಪೌಲನು ಥೆಸಲೋನಿಕರಿಗೆ ಬರೆದ ಮೊದಲನೇ ಪತ್ರಿಕೆ 5:11 ಹೇಳುವಂಥ ಮಾತಿದೆ. ನಮ್ಮ ಸ್ವಾತಂತ್ರ್ಯ ಇನ್ನೊಬ್ಬರಿಗೆ ಭಕ್ತಿಹೀನತೆ ಉಂಟು ಮಾಡಬಾರ್ದು ಅಥವಾ ಇನ್ನೊಬ್ಬರಿಗೆ ವಿಘ್ನವಾಗಬಾರ್ದು. ಅದಕ್ಕಾಗಿ ನೀವೇನು ಮಾಡಿರಿ, ಒಬ್ಬರನ್ನೊಬ್ಬರು ಸಂತೈಸಿರಿ, ಒಬ್ಬರ ಭಕ್ತಿಯನ್ನೊಬ್ಬರು ವೃದ್ಧಿ ಮಾಡಿರಿ ಎಂಬುದಾಗಿ ಹೇಳುವಂಥ ಮಾತನ್ನು ನೋಡುವಂಥರಾಗಿದ್ದೇವೆ. ಆದರೆ ನಾವು ಸ್ವತಂತ್ರದಿಂದ ಹೇಳಿಕೊಂಡು ಸುಳ್ಳು ಹೇಳುವುದು, ವ್ಯಭಿಚಾರ ಮಾಡುವುದು, ಮೋಸ ಮಾಡುವುದು, ವಂಚನೆ ಮಾಡುವುದು, ಬೋಧನೆ ಮಾಡುವುದು ಒಂದು ರೀತಿ, ನಡೆಯುವುದು ಇನ್ನೊಂದು ರೀತಿ, ಹೇಳುವುದು ಒಂದು ರೀತಿ, ಮಾಡುವುದು ಇನ್ನೊಂದು ರೀತಿ, ಜನರಂತೆ ವರ್ತಿಸುವುದು ಮಾಡುವಂಥದ್ದು ಪಾಪದ ಕೆಲಸವಾದರೆ ನಾವು ಹೇಗೆ ಸ್ವತಂತ್ರರಾಗಲಿಕ್ಕೆ ಸಾಧ್ಯವಿದೆ ಪ್ರಿಯರೇ? ಅದಕ್ಕಾಗಿ ಆಗಲೇ ದೇವರ ಬಳಿಗೆ ಬಂದಿರುವಂಥ ಕ್ರಿಸ್ತನ ನಂಬಿರುವಂಥ ನಮ್ಮ ನಡೆನುಡಿಗಳು ಅವರಿಗೆ ವಿಘ್ನವಾಗುತ್ತದೆ. ಏನಪ್ಪ ಇವರು ಅಲ್ಲಿ ಪುಲ್ಪಿಟ್ ಮೇಲೆ ನಿಂತು ಚೆನ್ನಾಗಿ ಬೋಧಿಸ್ತಾರೆ, ಹೊರಗಡೆ ಹೀಗೆ ಮಾತಾಡ್ತಾರೆ. ಅಲ್ಲಿ ಚರ್ಚ್ನಲ್ಲಿ ಚೆನ್ನಾಗಿ ಏನು ಸಭ್ಯ ದೇವದೂತರಂತೆ ವರ್ತನೆ ಮಾಡ್ತಾರೆ, ಹೊರಗಡೆ ಇಲ್ಲಿ ದುಷ್ಟರಂತೆ ವರ್ತನೆ ಮಾಡ್ತಾರೆ. ನೋಡ್ರಿ, ಅಲ್ಲಿ ವೇದಿಕೆ ಮೇಲೆ ಎಷ್ಟೋ ಪವಿತ್ರವಾದ ಬಂದವನಿಗೆ ನರ್ತನೆ ಮಾಡ್ತಾರೆ, ಆದರೆ ಮನೆಯಲ್ಲಿ ದುರಾತ್ಮನಿಂದ ವರ್ತಿಸುತ್ತಾರೆ. ಇವೆಲ್ಲವೂ ನೋಡಬೇಕಾಗಿದೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, 1 ತಿಮೋತಿ 4:12 ಹೇಳಿದಾನೆ, ನಡೆ ನುಡಿ ಪ್ರೀತಿ ನಂಬಿಕೆ ಶುದ್ಧತ್ವ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬಾರ್ದೆಂಬುದಾಗಿ ದೇವರು ಹೇಳುವಂಥವನಾಗಿದ್ದಾನೆ. ಅದೇ ರೀತಿಯಾಗಿ ಇವತ್ತಿನ ದಿನ ನಮ್ಮ ಆಲೋಚನೆ ಏನಾಗಿದೆ, ದೇವರು ಹೇಳುವಂಥ ಮಾತೇನೆಂಬುದಾಗಿ ನೋಡಿದರೆ, ನೀವು ಮತ್ತೊಬ್ಬರಿಗೆ ವಿಘ್ನವಾಗಬಾರದು. ಸ್ವಾತಂತ್ರ್ಯ ದೇವರು ನಮಗೆ ಅದಕ್ಕೆ ಕೊಟ್ಟಿದ್ದಾನೆ, ಮತ್ತೊಬ್ಬರಿಗೆ ವಿಘ್ನವಾಗಬಾರದೆಂಬುದಾಗಿ ಕೊಟ್ಟಿದ್ದಾನೆ. ಅದಕ್ಕಾಗಿ ಇವತ್ತಿನ ದಿನ ಯೌವನಸ್ಥರೆಂದು ಜನರು ನಮ್ಮನ್ನು ಅಸಡ್ಡೆ ಮಾಡಬಾರ್ದು. ನಮ್ಮ ನಡೆ ಸ್ವತಂತ್ರವಾಗಿರಬೇಕು, ನಮ್ಮ ನುಡಿ ಸ್ವತಂತ್ರದಲ್ಲಿರಬೇಕು, ನಮ್ಮ ಕ್ರಿಯೆ ಸ್ವತಂತ್ರದಲ್ಲಿರಬೇಕು, ನಮ್ಮ ನಂಬಿಕೆ ಸ್ವತಂತ್ರತೆಯಿಂದ ಕೂಡಿರಬೇಕು, ನಮ್ಮ ಶುದ್ಧತೆ ಕೂಡ ಸ್ವತಂತ್ರವಾಗಿರಬೇಕು. ಇವುಗಳನ್ನು ಮಾದರಿಯಾಗಬೇಕು. ಆಗಲೇ ನಾವು ಸ್ವತಂತ್ರ ಎಂದು ಹೇಳಲಿಕ್ಕೆ ಸಾಧ್ಯ. ಯಾರು ನಮ್ಮನ್ನು ಎದುರಿಸಲಿಕ್ಕೆ ಬರುವುದಿಲ್ಲ, ಭಯಪಡುತ್ತಾರೆ. ಕಾರಣ ದೇವರ ಸ್ವಾತಂತ್ರ್ಯದ ಶಕ್ತಿ ನಮ್ಮಲ್ಲಿ ಪ್ರತಿಬಿಂಬಿಸುತ್ತದೆ. ಈ ಹೊತ್ತಿನಿಂದ ಆಲೋಚನೆ ಮಾಡಿರಿ. ಮೊದಲನೇದಾಗಿ ದೇವರು ನಮ್ಮನ್ನು ತಿರುಗಿ ದಾಸ್ತಾನದ ನಗರದಲ್ಲಿ ಸಿಕ್ಕಿಕೊಳ್ಳಬೇಡ್ರಿ. ಎರಡನೇದಾಗಿ ಶರೀರಾಧೀನ ಸ್ವಭಾವಕ್ಕೆ ಒಳಗಾಗಬೇಡಿರಿ. ಮೂರನೇದಾಗಿ ನಿಮ್ಮ ಸ್ವಾತಂತ್ರ್ಯವನ್ನು ಕೆಟ್ಟತನವನ್ನು ಮರೆಮಾಚುವುದಕ್ಕೆ ಉಪಯೋಗಿಸಿಕೊಳ್ಳಬೇಡ್ರಿ. ನಾಲ್ಕನೇದಾಗಿ ನಿಮ್ಮ ಸ್ವಾತಂತ್ರ್ಯ ಮತ್ತೊಬ್ಬರಿಗೆ ವಿಘ್ನವಾಗಬಾರದು. ಇನ್ನು ಕೊನೆಯದಾಗಿ ಐದನೇದಾಗಿ ನೋಡುವಾಗ, ಕ್ರಿಸ್ತನು ನಮಗೆ ಸ್ವಾತಂತ್ರ್ಯ ಕೊಟ್ಟದ್ದು ನಾವು ದೇವರಿಗೆ ಅಧೀನರಾಗಬೇಕು. ಸ್ವಾತಂತ್ರ್ಯ ಎದಕ್ಕೆ ಕೊಟ್ಟ? ಸೈತಾನನಿಗೆ ಒಳಗಾಗುವುದಕ್ಕಾಗಿ ಕೊಡಲಿಲ್ಲ, ಪಾಪಕ್ಕೆ ಒಳಗಾಗುವುದಕ್ಕಾಗಿ ಕೊಡಲಿಲ್ಲ, ದುಸ್ತತ್ವಕ್ಕೆ ಒಳಗಾಗುವುದಕ್ಕಾಗಿ ಕೊಡಲಿಲ್ಲ, ಜ್ಞಾನಕ್ಕೆ ಒಳಗಾಗುವುದಕ್ಕಾಗಿ ಕೊಡಲಿಲ್ಲ, ನಮ್ಮ ಸ್ವನೀತಿಗೆ ಒಳಗಾಗುವುದಕ್ಕಾಗಿ ಕೊಡಲಿಲ್ಲ. ಬದಲಾಗಿ ದೇವರಿಗೆ ಒಳಗಾಗಬೇಕೆಂಬ ಕಾರಣದಿಂದ ದೇವರು ನಮಗೆ ಸ್ವಾತಂತ್ರ್ಯ ಕೊಟ್ಟನು. ಪ್ರಿಯರೇ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನಮಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. 1 ಕೊರಿಂಥ 6:12 ಬರೆಯಲ್ಪಟ್ಟಿದೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ಯಾವುದಕ್ಕೂ ಒಳಗಾಗುವುದಿಲ್ಲ, ದೇವರಿಗೆ ಮಾತ್ರ ಒಳಗಾಗುತ್ತೇನೆ. ಯಾಕೆಂದರೆ ಅದೇ 1 ಕೊರಿಂಥ 10:23 ಬರೆಯಲ್ಪಟ್ಟಿದೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳು ಮಾಡುವುದಕ್ಕೆ ಸ್ವಾತಂತ್ರ್ಯ ಉಂಟು, ಎಲ್ಲವೂ ಭಕ್ತಿಯನ್ನು ವೃದ್ಧಿ ಮಾಡುವುದಿಲ್ಲ ಅಂತ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಸ್ವಾತಂತ್ರ್ಯ ವಿಹಿತವಾಗಿರಬೇಕು. ನಮ್ಮ ಸ್ವಾತಂತ್ರ್ಯ ಇತರರ ಭಕ್ತಿಯನ್ನು ವೃದ್ಧಿ ಮಾಡಬೇಕು. ಇದು ಯಾವಾಗ ಆಗ್ತದೆ? ಯೇಸು ಕ್ರಿಸ್ತನಿಗೆ ಒಳಗಾದಾಗ ಮಾತ್ರ. ನಾವು ಯೇಸು ಕ್ರಿಸ್ತನಿಗೆ ಒಳಗಾದರೆ ನಾವು ಸ್ವತಂತ್ರರು. ಆಗ ನಾವು ಮಾಡುವಂತೆಲ್ಲ ಕ್ರಿಯೆಗಳು ವಿಹಿತವಾಗಿರುತ್ತವೆ, ಮಾತ್ರವಲ್ಲದೆ ಭಕ್ತಿ ವೃದ್ಧಿಗೆ ಪೂರಕವಾಗಿರುತ್ತವೆ. ದೇವರ ವಾಕ್ಯ ಹೇಳುವಂಥ ಮಾತು, ಈ ಒಂದು ವಾಕ್ಚಾತುರ್ಯದಿಂದ, ಸ್ವಂತ ಜ್ಞಾನದಿಂದ ದೇವರ ವಾಕ್ಯ ಹೇಳುವುದಾಗಿದ್ದರೆ ನಾವೇನು ಮಾಡ್ತೇವೆ? ಶಿಲುಬೆಯ ಸಂದೇಶವನ್ನು ನಿರರ್ಥಕ ಮಾಡ್ತೇವೆ. 1 ಕೊರಿಂಥ 1:17 ಬರೆಯಲ್ಪಟ್ಟಿದೆ,
ಪೌಲನು ಬರಿತಾ ಇದ್ದಾನೆ. ಕಾರಣ ಏನೆಂದರೆ ನಮ್ಮ ಸಂದೇಶ ಯಥಾರ್ಥವಾಗಿರಬೇಕಾದರೆ, ಸ್ವತಂತ್ರದಿಂದ ಕೂಡಿರಬೇಕಾಗಿದ್ದರೆ ದೇವರಿಗೆ ನಾವು ಒಳಗಾಗಬೇಕು, ಯೇಸು ಕ್ರಿಸ್ತನಿಗೆ ಅಧೀನರಾಗಿರಬೇಕು. ಶಿಲುಬೆ ಸಂದೇಶ ನಿರರ್ಥಕ ಮಾಡಿ ನಾವು ಕೊಡುವಂಥ ಸಂದೇಶದಿಂದ ಇನ್ನಾರನ್ನು ನಾವು ರಕ್ಷಿಸಬೇಕಾಗಿದೆ, ಇನ್ನಾರನ್ನು ನಾವು ಬಿಡಿಸಬೇಕಾಗಿದೆ, ಇನ್ನಾರನ್ನು ನಾವು ಬದುಕಿಸಬೇಕಾಗಿದೆ. ಶಿಲುಬೆ ಸಂದೇಶವೇ ನಿರರ್ಥಕವಾದರೆ ನಮ್ಮ ಈ ಸಂದೇಶ ಯಾವ ಗಣನೆಗೆ ಬಾರದಂಥ ಸಂದೇಶವಾಗಿದೆ. ಶಿಲುಬೆ ಸಂದೇಶ ನಿರರ್ಥಕವಾಗಬಾರ್ದು. ಸ್ವಂತ ಬುದ್ಧಿ ವಾಕ್ಚಾತುರ್ಯ ಇಲ್ಲಿ ಕೆಲಸ ಮಾಡಬಾರ್ದು. ದೇವರ ಶಕ್ತಿ, ದೇವರ ಆತ್ಮನ ಬಲ ಇದನ್ನು ನಡೆಸಬೇಕಾಗಿದೆ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ಬಲದಿಂದಲ್ಲ ಪರಾಕ್ರಮದಿಂದಲ್ಲ ದೇವರಾತ್ಮನಿಂದಲೇ ಕಾರ್ಯ ಮಾಡಬೇಕೆಂಬುದಾಗಿ ಜಕರ್ಯ 4:6 ಬರೆಯಲ್ಪಟ್ಟಿದೆ. ದೇವರ ಆತ್ಮನ ನಮ್ಮಲ್ಲಿ ಬರುವಾಗ, ಆ ಅಭಿಷೇಕ ನಮ್ಮಲ್ಲಿ ಬರುವಾಗ ಅದಕ್ಕೆ ಶಕ್ತಿ ಇದೆ ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿನ ದೇವರು ಹೇಳುವಂಥ ಮಾತೇನೆಂದರೆ, ನೀವು ಸ್ವಂತ ಸ್ವತ್ತಲ್ಲ, ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ಕ್ರಿಸ್ತನ ದೇವರ ಪ್ರಭಾವವನ್ನು ಪ್ರಚುರಪಡಿಸಿರಿ, ಪ್ರಕಾಶಪಡಿಸಿರಿ ಎಂಬುದಾಗಿ ಹೇಳ್ತಾನೆ. ಇವತ್ತಿನ ದಿನ ನಾವು ಕ್ರಿಸ್ತನಿಗೆ ಯಾಕೆ ಒಳಗಾಗಬೇಕೆಂದರೆ, ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಾವು ಸ್ವಂತ ಸ್ವತ್ತಲ್ಲ ಪ್ರಿಯರೇ. ಇವತ್ತಿನ ದಿನ ನಾವು ದೇವರಿಗೆ ಒಳಗಾಗಬೇಕಾಗಿರುವಂಥದ್ದು ಅವಶ್ಯವಾಗಿದೆ. ನಮ್ಮನ್ನು ಹಣವಲ್ಲ, ಬೆಳ್ಳಿ ಬಂಗಾರವಲ್ಲ, ಬದಲಾಗಿ ತನ್ನ ಪರಿಶುದ್ಧ ರಕ್ತ, ಪಾಪರಹಿತವಾದಂಥ ಜೀವಿತದ ರಕ್ತ, ಪಾಪದ ಆಲೋಚನೆ ಇಲ್ಲದಂಥ ರಕ್ತ, ಈ ರಕ್ತವನ್ನು ಸುರಿಸಿ ಯೇಸು ಕ್ರಿಸ್ತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಅದಕ್ಕಾಗಿ ಇವತ್ತಿನ ದಿನ ನೀವೇನು ಮಾಡಿರಿ ಎಂಬುದಾಗಿ ಹೇಳಿದರೆ, ದೇವರ ಪ್ರಭಾವವನ್ನು ನಿಮ್ಮ ಶರೀರದಲ್ಲಿ ಪ್ರಕಾಶಪಡಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ಪ್ರಬೋಧನೆ ಮಾಡುವಂಥದ್ದಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ದೇವರ ವಾಕ್ಯ ಹೇಳುವಂಥದ್ದು ಏನೆಂದರೆ, ನಾವು ದೇವರ ಚಿತ್ತಕ್ಕೆ ಅನುಗುಣವಾಗಿ ನಡೆಯುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ ಪ್ರಿಯರೇ. ದೇವರಿಗೆ ಅಧೀನವಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಅದಕ್ಕಾಗಲಿ ದೇವರ ವಾಕ್ಯ ಹೇಳುತ್ತಿದ್ದೇನೆಂದರೆ, 2 ಕೊರಿಂಥ 10:12 ಬರೆಯಲ್ಪಟ್ಟಿದೆ, ನಾವು ಮೇರೆ ದಪ್ಪಿ ಮತ್ತೊಬ್ಬರ ಪ್ರಯಾಸದ ಫಲವನ್ನು ತಕ್ಕೊಂಡು ಇವು ನಮ್ಮ ಒಂದು ಹೆಗ್ಗಬಾರ್ದು. ಯಾರೇ ಸೇವೆ ಮಾಡ್ತಾರೆ, ಯಾರೇ ಕ್ರೈಸ್ತನಾಗಿ ಮಾಡ್ತಾರೆ, ಆಮೇಲೆ ಹೋಗಿ ಅಟ್ಟ ಗಡಿಗೆ ಮೇಲೆ ಹುಟ್ಟು ಊರುವವರಂತೆ ನಮ್ಮ ಕುರಿಗಳೆಂಬುದಾಗ ಅಲ್ಲಿ ನಿಂತು ಅದರ ಲಾಭ ಪಡೆಯುವಂಥದ್ದು ಕ್ರೈಸ್ತ ಸೇವಕರ, ಕ್ರೈಸ್ತ ಬೋಧಕರದು ಧರ್ಮವಲ್ಲ. ಬದಲಾಗಿ ಮತ್ತೊಬ್ಬರ ಅಡಿಪಾಯದ ಮೇಲೆ ನಾವು ನಿಲ್ಲುವುದಲ್ಲ. ಸ್ವಂತ ಪ್ರಯತ್ನದಿಂದ, ಸ್ವಂತ ಆಲೋಚನೆಯಿಂದ, ಸ್ವಂತ ಶಕ್ತಿಯಿಂದ ಆತ್ಮವನ್ನು ಜಯಿಸಬೇಕು. ಅದಕ್ಕಾಗಿ ಇಲ್ಲಿ ಹೇಳುವಂಥ ಮಾತೇನೆಂದರೆ, ನೀವು ಮತ್ತೊಬ್ಬರು ಮಾಡಿರುವಂಥ ಸೇವೆಯ ಪ್ರತಿಫಲ ನೀವು ತೆಗೆದುಕೊಳ್ಬೇಡ್ರಿ, ಅದು ನನ್ನದೆಂಬುದಾಗಿ ಹೇಳಿಬೇಡ್ರಿ. ಈ ಲೋಕದಲ್ಲಿ ನೀವು ಜಯಿಸಬಹುದು, ಆದರೆ ಪರಲೋಕದ ದೇವರು ನಿಮ್ಮನ್ನು ಪರೀಕ್ಷಿಸುವಂತವನಾಗಿದ್ದಾನೆ. ಸೇವೆ ಮಾಡುವವನು ಸೇವೆಯಿಂದಲೇ ಬದುಕಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತಿದೆ. ಸೇವೆ ಹೆಸರಲ್ಲಿ ಹಣ ವಸೂಲು ಮಾಡಿ ಕೋರ್ಟ್ ಹಾಕಿಕೊಂಡು ಕಾರುಗಾಡುಗಳು ತಿರುಗಾಡುವಂಥದ್ದು ದೇವರ ಸೇವೆ ಕೆಲಸವಲ್ಲ. ಬದಲಾಗಿ ದೇವರ ಆತ್ಮಗಳನ್ನು ನಾನು ಎಷ್ಟು ಸಂಪಾದನೆ ಮಾಡಿದ್ದೇನೆ, ದೇವರ ಬಳಿಗೆ ಎಷ್ಟು ಜನರು ನಡೆಸಿದ್ದೇನೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂಥ ಸಂಗತಿಯಾಗಿದೆ. ಅದಕ್ಕಾಗಿ ಪೌಲನು ಹೇಳ್ತಾನೆ, 1 ಕೊರಿಂಥ 7:21-23 ಬರೆಯಲ್ಪಟ್ಟಿದೆ, ಕ್ರಿಸ್ತನು ತನ್ನ ರಕ್ತವನ್ನು ಕೊಟ್ಟು ನಿಮ್ಮನ್ನು ಕೊಂಡುಕೊಂಡಿದ್ದಾನೆ, ಮನುಷ್ಯರಿಗೆ ದಾಸರಾಗಬೇಡಿರಿ. ಸ್ವತಂತ್ರದಲ್ಲಿರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ, ಮನುಷ್ಯರಿಗೆ ದಾಸರಾಗಬೇಡಿರಿ. ಆ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಂತುಕೊಳ್ಳಿರಿ. ಆ ಸ್ವಾತಂತ್ರ್ಯವನ್ನು ಶರೀರಾಧೀನ ಸ್ವಭಾವಕ್ಕೆ ಉಪಯೋಗಿಸಿಕೊಳ್ಳಬೇಡಿರಿ. ಆ ಸ್ವಾತಂತ್ರ್ಯವನ್ನು ಕೆಟ್ಟತನ ಮರೆಮಾಚುವುದಕ್ಕೆ ಉಪಯೋಗಿಸ್ಕೊಳ್ಬೇಡ್ರಿ. ಆ ಸ್ವಾತಂತ್ರ್ಯವನ್ನು ಮತ್ತೊಬ್ಬರಿಗೆ ವಿಘ್ನವಾಗುವಂತೆ ಉಪಯೋಗಿಸ್ಕೊಳ್ಬೇಡ್ರಿ. ಕೊನೆಯದಾಗಿ ಆ ಸ್ವಾತಂತ್ರ್ಯವನ್ನು ದೇವರಿಗೆ ಅಧೀನವಾಗುವುದಕ್ಕಾಗಿ ಉಪಯೋಗಿಸ್ಕೊಳ್ಳಿರಿ. ಕಾರಣ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿ ಯೇಸು ಕ್ರಿಸ್ತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಕ್ರಿಸ್ತನಿಗೆ ಒಳಗಾಗಿರಿ, ಮನುಷ್ಯರಿಗೆ ದಾಸರಾಗಬೇಡಿರಿ ಅನ್ನುವಂಥ ಮಾತು ಸತ್ಯವಾಗಿದೆ. ಅದಕ್ಕಾಗಿ ಇವತ್ತಿನ ದಿನ ದೇವರಾತ್ಮನು ನಮ್ಮನ್ನು ಸ್ವಾತಂತ್ರ್ಯದ ವಿಷಯವಾಗಿ ಪ್ರಬೋಧನೆ ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಈ ಸೇವೆಗೆ ನೀವು ಪ್ರೋತ್ಸಾಹ ಮಾಡುವುದಾಗಿದ್ದರೆ, ನಿಮ್ಮ ಒಂದು ಕೋರಿಕೆಗಳು, ಪ್ರಾರ್ಥನಾ ವಿಜ್ಞಾಪನೆಗಳು
ನಮ್ಮ ಮುಖಾಂತರ ಪರಿಹಾರವಾಗುವಂತೆ ಅನುಭವ ದೇವರಾತ್ಮನ ಪ್ರೇರೇಪಣೆ ನಿಮಗಾದರೆ ನೀವು ಈ ಕೆಳಕಂಡ ವಿಳಾಸಕ್ಕೆ ಕೊಡುವಂಥ ಮೊಬೈಲ್ ನಂಬರ್ಗಳಿಗೆ ನೀವು ಕರೆ ಮಾಡಬೇಕೆಂಬುದಾಗಿ ವಿನಂತಿ ಮಾಡಿಕೊಳ್ತೇನೆ. ಈ ವಾಕ್ಯದ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಮಿತ ಪ್ರೀತಿಯಲ್ಲಿ ಐಶ್ವರ್ಯವುಳ್ಳಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಈ ಹೊತ್ತಿನ ದಿನ ಈ ಸ್ವಾತಂತ್ರ್ಯದ ವಿಷಯವಾಗಿ ನಮಗೆ ಒಂದು ಪ್ರಬೋಧನೆ ಮಾಡಿ ಸ್ತೋತ್ರ. ನಾವು ಸ್ವಾತಂತ್ರ್ಯದ ಸ್ಥಿರವಾಗಿ ನಿಲ್ಲುವಂತೆ ಕೃಪೆ ಮಾಡು. ಎಲ್ಲ ಸೈತಾನನ ಬಂಧನ ಮುರಿದು ಹಾಕು. ನಿನ್ನ ಕಣ್ಣುಗುಣಿದೆ ಪರಾಮರ್ಶೆ ನಡೆಸು. ಮನುಷ್ಯರಿಗೆ ದಾಸರಾಗದೆ ನಮಗಾಗಿ ರಕ್ತವನ್ನು ಕೊಟ್ಟು ಕೊಂಡುಕೊಂಡಿರುವಂಥ ನಿನಗೆ ಒಳಗಾಗಿ ನಿನಗೆ ಅಧೀನವಾಗಿ ನಿನ್ನ ಸೇವಕರಾಗಿ ಜೀವನ ಮಾಡುವಂಥ ಕೃಪೆ ಮಾಡಬೇಕೆಂದು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ಯೇಸು ರಾಜ, ಘನತೆ ಮಹಿಮೆ ಪ್ರಭಾವಗಳನ್ನು ನಿನ್ನ ಮುದ್ದು ಪಾದಗಳಿಗೆ ಅರ್ಪಣೆ ಮಾಡಿ ನಿನ್ನ ಒಂದೇ ನಾಮದಲ್ಲೇ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಆಮೇನ್. ಎಲ್ಲರಿಗೂ ವಂದನೆಗಳು.